ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ತುಂಬ ದಿನದ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಮ್ಮ ಅಜ್ಜಿ ಮನೆ ದೇವರು ಮಾವಿನಕೆರೆ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ, ಎಲ್ಲ ಕಸಿನ್ಸ್ ಎಲ್ಲ ಸೇರ್ಕೊಂಡು ಹೋಗ್ತಾ ಇದ್ದೀವಿ. ಮುಂದೆ ರಂಗನಾಥ ಸ್ವಾಮಿ ದರ್ಶನ ಮತ್ತು ಹೋಗ್ತಾ ಸೈಟ್ ಸೀಯಿಂಗ್ ಎಲ್ಲ ಏನೇನಿದೆ ಎಲ್ಲ ಕವರ್ ಮಾಡೋಣ. ಬನ್ನಿ, ಎಂಜಾಯ್ ಮಾಡೋಣ. ಹಂಗೆ ಹೋಗೋಣ. ರಂಗನಾಥ ಸ್ವಾಮಿ ಸಿಗ್ತಾನೆ ಹೊರಟಿದೀವಿ. ಸಿಗ್ತಾನೆ ಗಾಡಿ ಪೂಜೆ ಮಾಡಿ ಇವಾಗ ಮನೆ ದೇವ್ರಿಗೆ ಹೋಗೋಕ್ಕೂ ಮುಂಚೆ ಫಸ್ಟ್ ಇಲ್ಲಿ ಮನೆ ಹತ್ರ ಗಣಪತಿ ದೇವಸ್ಥಾನಕ್ಕೆ ಒಂದು ಕಾಯಿ ಹೊಡೆದು ಮುಂದುವರಿತೀವಿ. ಇವರು ನಮ್ಮ ಮಾವ ಅವರು ಕಾಯಿ ಹೊಡಿತಾ ಇದ್ದಾರೆ. ಬನ್ನಿ, ದರ್ಶನ ಮಾಡ್ಕೊಳ್ಳೋಣ. ಹೋಗೋಕ್ಕೂ ಮುಂಚೆ ಗಣಪತಿ ದರ್ಶನ ಮಾಡ್ಕೊಳ್ಳೋಣ. ಬನ್ನಿ. ಈಗ ನೋಡಿ, ತೆಂಗಿನಕಾಯಿ ಹೊಡೆದು ಮುಂದುವರೆಯೋದು. ಜೈ ಗಣೇಶ. ಬನ್ನಿ ಹೋಣ. ನಮಸ್ಕಾರ ಮಾಡ್ಕೋತಾ ಇದ್ದಾರೆ. ರಂಗನಾಥ ಸ್ವಾಮಿ ಪಾದರ ಗೋವಿಂದ, ಆಂಜನೇಯವರದ ಗೋವಿಂದ, ರಂಗನಾಥ ಸ್ವಾಮಿ ಪಾದರ ಗೋವಿಂದ. ನೋಡಿ ಗೈಸ್, ಎಲ್ರು ಹೇಳಿ. ಈಗ ಆಮೇಲೆ ಎಲ್ರು ಇಂಟರ್ವ್ಯೂ ಮಾಡ್ತೀನಿ. ಸೊ ಅವ್ರವ್ರ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ, ಮನೆ ದೇವ್ರ ಎಕ್ಸ್ಪೀರಿಯನ್ಸ್. ಸೊ ಬನ್ನಿ. ಸಿಗ್ತಾನೆ ತಿಂಡಿಗೆ ಅಂತ ನಿಲ್ಸಿದ್ವಿ. ಹಳ್ಳಿ ಮನೆ ನೋಡಿ, ಫೋಟೋ ಶೂಟ್ ಮಾಡ್ಕೋತಾ ಇದ್ದಾರೆ ಅಮ್ಮ ಮಗ. ನೋಡಿ ನೋಡಿ, ಬಾ 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 ಬಾ, ಸೂಪರ್. ಇಲ್ಲಿ ಚಿನ್ಕುರಳಿ ಪಟಾಕಿ 7. ಬನ್ನಿ ಹೋಗೋಣ, ತಿಂಡಿ ಮಾಡೋಣ. ಸೊ ಹಳ್ಳಿ ಮನೆ ಸುದೀಪ್ ಅವ್ರ ಹೋಟ್ಲಿಗೆ ಬಂದಿದ್ದೀವಿ. ನೋಡಿ, ಇಡ್ಲಿ, ರೈಸ್ ಬಾತ್, ವಡೆ, ಇಡ್ಲಿ ಎಲ್ಲ ತಿಂತಾ ಇದ್ದೀವಿ. ಮತ್ತು ಎಲ್ಲರೂ ತಿಂತಾ ಇದ್ದಾರೆ. ಅಲ್ಲಲ್ಲಿ ಮುಗಿದಾದ್ಮೇಲೆ ಮತ್ತೆ ಜರ್ನಿ ಸ್ಟಾರ್ಟ್. ಹಂಗೆ ನೋಡಿ ಗೈಸ್, ಇದೆ ಮಾವಿನಕೆರೆ ಶ್ರೀ ರಂಗನಾಥ ಸ್ವಾಮಿ ಬೆಟ್ಟ. ಹಿಂಗಿಂದ ಹತ್ಕೊಂಡು ಹೋಗ್ಬೇಕು. ನೋಡಿ, ಎಲ್ಲ ವೆಯ್ಟಿಂಗ್. ಸ್ವಲ್ಪ ಸುಸ್ತಾಗಿದ್ದಾರೆ. ಇನ್ನು ಮೇಲಿದೆ ಸ್ವಲ್ಪ ದೂರ. ಮಿಗ್ದವರೆಲ್ಲ ಹಂಗೆ ಟಿಟಿಲಿ ಹೋಗಿದ್ದಾರೆ ಮೇಲೆ. ಸೊ ನಾವು ಬೆಟ್ಟ ಹತ್ಕೊಂಡು ಹೋಗಿ ದರ್ಶನ ಮಾಡೋಣ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ, ನೇಚರ್ ಸೂಪರ್. ಬಿಸಿಲಿದ್ರೂ ಅಷ್ಟೇನು ಸುಡು ಬಿಸಿಲಿಲ್ಲ, ಆರಾಮಾಗಿದೆ. ಬನ್ನಿ ಹೋಗೋಣ ಮುಂದೆ. ಹಂಗೆ ಇನ್ನೊಂದು ಸ್ವಲ್ಪ ಇದೆ ಮೆಟ್ಲು. ಹತ್ತಿದ್ರೆ ಇನ್ನು ಸೀದಾ ದೇವ್ರ ದರ್ಶನ ಮಾಡ್ಕೊಳ್ಳೋದು ಬರೋದು. ಬನ್ನಿ ಮಾಡೋಣ. ಚೆನ್ನಾಗಿದೆ ಗೈಸ್. ಆಲ್ಮೋಸ್ಟ್ ಅಂದಂಗೆ ನಾನ್ ಸ್ಟಾಪ್ ಆಗ್ತಿದ್ರೆ 20 ಮಿನಿಟ್ಸ್. ಗೋವಿಂದ ಗೋವಿಂದ ಗೋವಿಂದ. ನಾನ್ ಸ್ಟಾಪ್ ಆಗ್ತಿದ್ರೆ ಒಂದು 20 ಮಿನಿಟ್ಸ್. ಇಲ್ಲ, ಅಲ್ಲಿ ಗ್ಯಾಪ್ ತೊಗೊಂಡ್ರೆ ಒಂದು ಹಾಫ್ ಆನ್ ಅವರಲ್ಲಿ ಹತ್ಬಿಡ್ಬೋದು ಬೆಟ್ಟನ. ಸೊ ನೋಡಿ, ಆಲ್ಮೋಸ್ಟ್ ಬಂದ್ವಿ ಎಂಡ್ ಪಾಯಿಂಟ್. ಬನ್ನಿ ಒಳಗಡೆ ಹೋಗಿ ತೋರಿಸೋಣ. ಬನ್ನಿ ದೇವ್ರನ್ನ. ಸ್ವಾಮಿ ಉದ್ಭವ ಆಗಿರೋದು. ಹಾಗೆ ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಳ್ಳಿ. ದರ್ಶನ ಮಾಡ್ಕೊಳ್ಳಿ ರಂಗನಾಥ ಸ್ವಾಮಿ. ಬ್ರಹ್ಮ ದೀಪಂ ಜ್ಯೋತಿಪರಾಯಣೆ ದೀಪೇನ ಹರ್ತೆ ಪಾಪಂ ಸಂಧ್ಯಾ ದೀಪಂ ನಮಸ್ತೆ ಕರೋತಿ ಕಲ್ಯಾಣಿ ಸಂಪದ ಶತ್ರುಬುದ್ಧಿ ವಿನಾಶಾಯ ದಿವ್ಯ ಜ್ಯೋತಿ ನಮಸ್ತೆ.
ओम ज्योति पर जप प्रीत्याय नमः ओम शाश्वताय नमः ओम अमेज वैभवाय नमः ओम ताक्षरोडमानास्ताय नमः ओम विभवे नमः ओम अर्चावतारवतये नमः ओम सूर्यवंशसमद्भोताने ग्रामाक्षताय नमः ओम श्री रामाख्य संदत्ताय नमः रोहिणी सुप्त सप्तमे सुप्रतिष्ठिता ಈಗ ತಾನೇ ನೋಡಿದ್ರಿ ನೀವು ಮಹಾಮಂಗಳಾರತಿ ಎಲ್ಲ ದೇವ್ರ ದರ್ಶನ ಮಾಡಿದ್ರಿ. ಸೊ ಹಾಗೆ ನಾವು ನಮ್ಮ ಮನೆ ಹಿರಿಯರಾದಂಥ ನಮ್ಮ ಅಜ್ಜಿಯವ್ರಿಗೆ ಎಲ್ಲರೂ ಕಸಿನ್ಸ್ ಎಲ್ಲರೂ ಅವ್ರ ಆಶೀರ್ವಾದ ತೊಗೊಳ್ಳೋಣ. ಸೊ ದೈವ ಸನ್ನಿಧಿಯಲ್ಲಿ ದೊಡ್ಡವ್ರ ಆಶೀರ್ವಾದ ತೊಗೊಂಡ್ರೆ ತುಂಬ ಒಳ್ಳೆಯದು. ಸೊ ಅದಕ್ಕೆ ಅವ್ರ ಆಶೀರ್ವಾದ ತೊಗೊಂಡು ಅವ್ರ ಖುಷಿಯನ್ನು ನಮಗೆ ಕೊಡ್ತಾರೆ. ಸೊ ಈಸ್ಕೊಂಡು ಎಲ್ಲರೂ ಕಸಿನ್ಸ್ ಎಲ್ಲ ಆಶೀರ್ವಾದ ತೊಗೊಂಡು ಈಗ ಮುಂದೆ ಪ್ರಸಾದ ಕೊಡ್ತಾರೆ. ಪ್ರಸಾದ ಸ್ವೀಕರಿಸ್ಕೊಂಡು ಸೊ ಮುಂದಿನ ಪಯಣ ಇನ್ನೇನು ಮುಗೀತು ಅಷ್ಟೇ. ದರ್ಶನ ಎಲ್ಲ ಆಯಿತು. ಇನ್ನು ಮುಂದೆ ಮನೆ ಕಡೆ ತಾನೇ ಮುಗೀತು ದೇವಸ್ಥಾನ ಎಲ್ಲ. ಸಿಕ್ತು, ಸೂಪರ್ ಆಗಿತ್ತು. ದೇವ್ರ ದರ್ಶನ ಮಾಡಿದ್ದು ಒಂಥರ ಪೀಸ್ ಆಗಿತ್ತು, ಮತ್ತು ಒಂಥರ ಎನರ್ಜಿ ಬಂದಿತ್ತು. ಏನು ಅಂದ್ಕೊಂಡ್ರು ಇಲ್ಲಿ ಇದ್ರ ವಿಶೇಷ ಏನಂದರೆ ನಾವೇನು ಅಂದ್ಕೊಂಡು ಭಕ್ತಿಯಿಂದ ಅಂದ್ಕೊತೀವೋ ಅದು ನೆರವೇರತ್ತಂತೆ. ಬನ್ನಿ ಎಲ್ಲರೂ. ಸೊ ಈ ಜಾಗದ ಮಹಾತ್ಮೆ ಎಲ್ಲ ನಿಮಗೆ ಪಾರ್ಟ್ 2 ಅಲ್ಲಿ ರಿವೀಲ್ ಮಾಡ್ತೀನಿ. ಸೊ ಇಲ್ಲಿ ಜಾಗದ ವಿಶೇಷ ಏನು ಎಲ್ಲ ಹೇಳಿದ್ದಾರೆ ಅರ್ಚಕರು. ಸೊ ಅದನ್ನೆಲ್ಲ ಪಾರ್ಟ್ 2 ಅಲ್ಲಿ ನೀವು ನೋಡ್ತೀರಾ.